ಸುಪ್ರಿ ಮದುವೆ ಮಾಡಕ್ ಹೋಗ್ತಿದೀವಿ. ಸುಪ್ರಿ ಮನೆಯವ್ರ ಆಗಮನಕ್ಕೋಸ್ಕರ ಅಣ್ಣ ಮತ್ತೆ ಬನ್ನಿ ಬನ್ನಿ ಬನ್ನಿ. ಅಣ್ಣ ನೀವು ಪಟ್ಟದಾಗುತ್ತೆ ಅಂತೇಳಿ ಸುತ್ತ ಉಂಟು 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 ಅಂತ ನಡುವೆಲ್ಲ ಮುಟ್ಟ ಆಯ್ತದ ಇದೆ ಅರ್ಚನ ಮುಟ್ಟ ನಾನು ಈ ಚೂರು ಒಂದು ನಿಮಿಷನಾ ಇದೆ ಒಂಚೂರಲ್ಲ ಗುಲಾಯ್ದ ಸೈಡ್ ಜೋಡ್ಲೆ ಬೊಟ್ಟಿಗೆ ಕೈ ಬಲ್ಲ ಸ್ವಲ್ಪ ಕಾಣಲಿ ಈ ಕಡೆ ಹಾಕೋದು ಕೊಡಿಬಾರ್ದಿರಿ ಕೊನಲ್ಲ ದೇರಣ್ಣಲ್ಲ ಅವ್ರು ಕೂಡ ತಡೆ ಕೂಡ ನಮ್ಮ ಬಿಜಾರ್ ಗಂಪ ಸ್ವಲ್ಪ ಮುಂದೆ ಇವರಾ ಅಣ್ಣ ಇಲ್ಲಿ ಆಯ್ತು ಮೇಡಮ್ ಎರಡು ನೀರು ತುಂಬೋದು ಒಂದು ಹೋಗ್ಲೈತನ್ನ ಒಳ ಹೋದ್ಲು ಯಾನ್ ಚೊಂಬು ಪಾಡ್ದೈತೆ ಹಾಯ್ ಹಾಯ್ ಮಾಡಿ ನಾವು ಒಂದ್ಸತಿ ಒಳಗೆ ಹಾಯ್ ಮಾಡಿದ್ವಿ ಮುಂದಿನ ಪೀಳಿಗೆರು ಅಂತ. ಇವ್ರ ಫ್ಯಾಮಿಲಿ ನಿಮ್ ಫ್ಯಾಮಿಲಿ ತೆಗಿಸ್ಕೊಳಲ್ವಾ ಫೋಟೋ? ನಮ್ ಪವನ್ಗೆ ಅಣ್ಣ ಬಾಯ್ ಬಲ್ಪು ನೋಡಿ ಎಲ್ಲ ಇನ್ನು ಮೇಕಪ್ ಮುಗ್ದಿಲ್ಲ, ಎಲ್ಲ ಮೇಕಪ್ ಮುಗ್ದಿಲ್ಲ, ಇನ್ನು ಇದೆಲ್ಲ ಮಾಡಿ ಮಾತಾಡ್ತಿರೋದೆಲ್ಲ ಮಾಡಿ. ನೋಡಿ ಇವ್ರು ಕಳಸದವರು, ಕಳಸದಿಂದ ಬಂದಾರೆ. ಕಳಸ ಹಿಡಿದು ಇದು ಹಚ್ಚಿಲ್ಲ ಕಡೆ, ಕಳಸದಿಂದ ಹಚ್ಚಿದ್ದೆಲ್ಲ ಮಾಡಾಗಿಲ್ಲ ಆಫ್ ಇಲ್ವಾ ಇವರು ಫುಲ್ ಟೆನ್ಷನ್ ಅಲ್ಲಿ ಇದಾರೆ. ಫುಲ್ ಟೆನ್ಷನ್ ಕಟ್ ಮಾಡಿ ಇಲ್ವಾ ಇಲ್ಲಿ ಎಲ್ಲ ನಮ್ಮ ಅಸಿಸ್ಟೆಂಟ್ ಚೆನ್ನಾಗಿದ್ದಾರೆ, ತುರುನೆಲ್ಲ ಮಾಡ್ತಿದ್ದಾರೆ. ಇದು ನೋಡಿ ಲಕ್ಷ್ಮಿ ಸೇಮ್ ಲಕ್ಷ್ಮಿ ಒಂದು ವರ ಕೊಡ್ರಿ. ಚೆನ್ನಾಗಿದೆ.
ಅವರೇ ನಿತ್ಯ ಆಯಾಸ ಮಾಡ್ಕೊಂಡ್ಬಿಡಿ ಕುತ್ಕೊಳ್ಳಿ. ಅದೇ ಹೇಳಕ್ ಕೊಡಲಕ್ಷ್ಮಿ ಅಲ್ಲ ಇವರು. 500,000 ನೋಟ್ ತಗೊಂಬಂದ್ರೆ ಹಿಂಗ್ ಅನ್ನೋದಷ್ಟ ಚೆನ್ನಾಗೈತಿ. ಇವರು ಹುಡುಗಿ ಅಮ್ಮ, ಇವರು ಹುಡುಗಿ ಅಣ್ಣ, ಇವರು ಹುಡುಗಿ ಅಕ್ಕೆ. ರಶ್ಮಿಕಾ ಅದೇ ಹೇಳೋದು ನೀವು. ಅಯ್ಯಪ್ಪ ಕಟ್ಗೆ ಕಟ್ಕೊಂಡು ವ್ಯಾಪಾರ ವ್ಯಾಪಾರ ಎಂತ ಇಲ್ವಾ? ಹೌದಾ? ಏನ್ ವ್ಯಾಪಾರ ಮಾಡ್ತೀರಿ? ಜೋಳ ಬೇಯಿಸ್ತಿದ್ರಾ? ಜೋಳ ಬೇಯಿಸ್ತಿದ್ರಾ? ಕಮ್ಮಿ ಆಗಿದೆ. ನೀವೆಲ್ಲಿಂದ ಬಂದ್ರಿ ಅಪ್ಪರ? ವೆಲ್ಡಿಂಗ್ ಮಾಡ್ಕಂತ ಬಂದೀಗ ಆನಂದಪುರ ಸೇರಿವೇನ್ರಿ? ಶಿಕಾರಿಪುರ ತಾವಕನ್ರಿ. ಅಲ್ಲ ಇನ್ನೊಂದ್ಸತಿ ತುಳುವಲ್ಲೆಲ್ಲ ಪರಿಚಯ ಮಾಡ್ಕೊಡ್ಬೇಕು. ನಾವು ತುಳು ನಾಡೋರು ಅಂತ ಹೇಳಕ್ಕೆ. ಇವರಿಗೆ ಎಲ್ಲಿ ನೀವು ತುಳಲ್ಲಿ ಹೇಳಿ. ಅಕ್ಕನ ಮಗಲೇನ ಮದ್ಮೆ ಮದ್ಮೆಗೆ ಬೌದ್ಧ ಬಾರಿ ಬಿಂದಾಸಡುಲ್ಲ ತಿಂಡಿ ತಿಂದರ? ತಿಂಡಿ ತಿಂದರ? ಪುರ ತಿಂತ ಏನು ತುಂಬೌದ ನಲ್ಲ ಬೋತೇರು ಬರೊಂದುಲ್ಲೇರು ವೆಯ್ಟ್ ಮಲ್ತೊಂದಿಲ್ಲಾರ ಯಾರು? ಎಲ್ಲ ಚರ್ಚೆ ಚರ್ಚೆ. ಫ್ರೆಂಡ್ಸ್, ಹುಡುಗನ ಮನೆಯವ್ರು ಬರೋಕ್ಕೆ ಇನ್ನೂ ಒಂದು ಸ್ವಲ್ಪ ಲೇಟ್ ಇತ್ತು. ಹಾಗಾಗಿ ನಾವು ಹಾಲ್ ಒಳಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಫೋಟೋಶೂಟ್ ಎಲ್ಲ ಇತ್ತು, ಅದೆಲ್ಲ ಆಗುತ್ತೆ ಅಂದ್ಬಿಟ್ಟು ಹಾಲ್ ಒಳಗಡೆ ಹೋಗ್ತಾ ಇದ್ದೀವಿ. ನಾವು ಹುಡುಗನ ಮನೆಯವ್ರು ಬರೋ ತನಕ ಸ್ವಲ್ಪ ಹುಡುಗಿಗೆ ಫೋಟೋಸ್ ಎಲ್ಲ ಇತ್ತು ತೆಗಿಯೋದಕ್ಕೆ. ಹಾಗೆ ನಾವು ಲೇಡೀಸ್ ಎಲ್ಲರೂ ನಿಲ್ಲಿಸ್ಬಿಟ್ಟು ಫೋಟೋಶೂಟ್ ಮಾಡಿದ್ರು. ಅದು ತುಂಬ ಚೆನ್ನಾಗಿತ್ತು. ಹುಡುಗನ ಮನೆಯವ್ರು ಬರೋ ತನಕ ಇದನ್ನಾದರೂ ಮಾಡೋಣ ಅಂಥೇಳಿ ನಾವೆಲ್ಲ ಲೇಡೀಸು ಸೇರಿಬಿಟ್ಟು ಸುಪ್ರಿ ಜೊತೆಗೆ ಒಂದು ಸಣ್ಣದಾಗಿ ರೀಲ್ಸ್ ಮಾಡಿದ್ವಿ. ಸುಪ್ರಿಗೂ ಸಹಿತ ಈ ರೀತಿ ಬೇರೆ ಬೇರೆ ಸ್ಟೈಲಲ್ಲಿ ಫೋಟೋಗ್ರಾಫರು ಒಳ್ಳೊಳ್ಳೆ ವೀಡಿಯೋಗಳನ್ನು ತಗೊಳ್ತಾಯಿದ್ರು. ಹಾಗೆ ಸುಪ್ರಿ ಜೊತೆಗೆ ನಾವು ಚಿಕ್ಕದಾಗಿ ಒಂದು ರೀಲ್ಸ್ ಮಾಡಿದ್ವಿ, ಎಲ್ಲ ಮಹಿಳಾ ಮಣಿಗಳು ಸೇರಿಕೊಂಡು. ಹಾಗೆ ಅಲ್ವಾ, ಹೆಣ್ಮಕ್ಳು ಚೆಂದ ಡ್ರೆಸ್ ಮಾಡಿಕೊಂಡು ಮದುವೆ ಮನೆಯಲ್ಲಿ ಖುಷಿಯಿಂದ ಓಡಾಡ್ತಾ ಇದ್ದರೆ ಆ ಮದುವೆ ಮನೆಗೆ ಒಂದು ಕಳೆ ಬರುತ್ತೆ, ಮದುಮಗಳಿಗೂ ಒಂದು ಕಳೆ ಬರುತ್ತೆ. ಹಾಗೆ ನಾವು ಫೋಟೋಶೂಟ್ ಮಾಡ್ತಾ ಇರುವಾಗಲೇ ಹುಡುಗನ ಮನೆಯವ್ರು ಬಂದರು. ನಾವು ಬೀಗರಿಗೆ ಮರ್ಯಾದೆ ಮಾಡಿಬಿಟ್ಟು ಅವರಿಗೆ ಅರಿಶಿನ ಕುಂಕುಮ ಹೂವೆಲ್ಲ ಕೊಟ್ಬಿಟ್ಟು ಒಳಗಡೆ ಅಂದರೆ ಮದುಮಗಳ ಅಣ್ಣ ವಿನಯ್ ಭಾವನ ಕಾಲು ತೊಳೆದು ಒಳಗೆ ಕರಿತಾ ಇದ್ದಾನೆ. ಆಗ ಎಲ್ಲ ತಮಾಷೆ ಮಾಡ್ತಾ ಇದ್ದಾರೆ. ಹಾಗೆ ಅಲ್ವಾ, ಭಾವನ ಕಾಲು ತೊಳಿಬೇಕಾದ್ರೆ ಆ ರೀತಿ ತಮಾಷೆ ಅಂದರೆ ಕಾಲು ತೊಳೆದಿದ್ದಕ್ಕೆ ಅಂದರೆ ಏನಾದರೂ ಕೊಡಬೇಕಲ್ಲ ಭಾವ, ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾತಾಡ್ತಾಯಿದ್ರು. ಹಾಗೆಯೇ ನಾವು ಒಂದು 5 ಜನ ಸೇರಿಕೊಂಡು ಆರತಿ ತೆಗೆದ್ವಿ ಮದುಮಗನಿಗೆ. ಹಾಗೆ ಮದುಮಗಳಿಗೆ ಮದುಮಗನ ತಂಗಿ ಬಟ್ಟೆನ ಅಂದರೆ ಸ್ಯಾರಿ ಕೊಡ್ತಾರಲ್ವ, ಅದನ್ನು ಇನ್ನೂ ಡ್ರೆಸ್ ಮಾಡ್ಕೊಂಡು ಬಂದು ಮದುವೆಗೆ ತಯಾರಿಯಾಗಿ ಮದುಮಕ್ಕಳು ಹುಡುಗ ಹುಡುಗಿ ಇಬ್ಬರು ಬಂದರು. ಇಬ್ಬರು ಸಹ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ಹಾಗೆ ಮದುಮಗಳು ಬರೋದಕ್ಕಿಂತ ಮುಂಚೆನೇ ವರನ ಕರ್ಕೊಂಬಂದ್ಬಿಟ್ಟು ಶಾಸ್ತ್ರೋಕ್ತವಾಗಿ ಭಟ್ರು ಪೂಜೆನ ಮಾಡಿಸ್ತಾಯಿದ್ರು. ತುಂಬ ಚೆನ್ನಾಗಿ ಮದುವೆ ಎಲ್ಲ ಆಯಿತು. ಹಾಗೆಯೇ ವಿಡಿಯೋ ಕಂಟಿನ್ಯೂ ಆಗಿದೆ ಫ್ರೆಂಡ್ಸ್. ಅದೇ ನೆಕ್ಸ್ಟ್ ಇನ್ನೂ ಒಂದು ವಿಡಿಯೋ ಬರುತ್ತೆ, ಕಂಟಿನ್ಯೂ ಆಗುತ್ತೆ. ವಿಡಿಯೋ ತುಂಬ ಲಾಂಗ್ ಆದರೆ ನೋಡೋರಿಗೂ ತುಂಬ ಆಗೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಪ್ರತಿದಿನ ಒಂದೊಂದು ವಿಡಿಯೋನ ಹಾಕ್ತಾ ಇದ್ದೀನಿ. ಹಾಗೆ ಇನ್ನೂ 1 ವಿಡಿಯೋ ಅಥವಾ 2 ವಿಡಿಯೋ ಬರ್ಬೋದು. ಹಾಗೆ ಮದುಮಗಳು ಸಹಿತ ರೆಡಿ ಆದಳು, ಅವಳನ್ನು ಸಹ ಕರ್ಕೊಂಡು ಬರ್ತಾ ಇದ್ದಾರೆ. ಸೋದರ ಮಾವ ಕರ್ಕೊಂಡು ಬರಬೇಕು. ಹಾಗೆಯೇ ನೆಕ್ಸ್ಟು ಮದುವೆ ರಿಸೆಪ್ಷನ್ನು ತುಂಬ ಚೆನ್ನಾಗಿದೆ. ವರನ ಮನೆಯಿಂದ ರೆಡ್ ಸ್ಯಾರಿ ಕೊಟ್ಟಿದ್ರು. ರೆಡ್ ಸ್ಯಾರಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆಯೇ ನೋಡ್ತಾ ಇರ್ಬೋದು, ಮೇಕಪ್ಪು ಸ್ವಲ್ಪ ಅವಳಿಗೆ ಒಂದು ರೀತಿ ಅಂದರೆ ಚೆನ್ನಾಗೇ ಮಾಡಿದರು ಮೇಕಪ್ಪು, ಸ್ವಲ್ಪ ಲೈಟ್ ಮಾಡೋಕ್ಕೆ ಸ್ವಲ್ಪ ಒರೆಸಿದ್ರು ನೋಡಿ. ಹಾಗೆಯೇ ಹುಡುಗ ಸಹಿತ ಅಷ್ಟೇ ಬಗ್ಲೇ ಇಲ್ಲ ನೋಡಿ. ಅದು ಗಾದೆ ಇದೆಯಲ್ವ, ಮದುವೆ ದಿವಸ ಬಗ್ಗಿದ್ರೆ ಯಾವಾಗಲೂ ಬಗ್ತಾರೆ ಅಂತೇಳ್ಬಿಟ್ಟು ಹುಡುಗಿ ಸ್ವಲ್ಪ ಅವಳು ಹಾಕಿದ್ಲು. ಅವಳು ಏನು ಅವ್ರ ತಲೆ ಬಗ್ಗಿಸ್ತಿದ್ರು ಯೋಚನೆ ಮಾಡಿಲ್ಲ.
ಹಾರನ ಹಾಕಿದ್ಲು. ಹಾಗೆಯೇ ಕನ್ಯಾದಾನ, ಅಪ್ಪ ಅಮ್ಮ ಕನ್ಯಾದಾನ ಮಾಡಿ ಕೊಡ್ತಾ ಇದ್ದಾರೆ. ಹಾಗೆ ಪ್ರತಿಯೊಬ್ಬರು ಕನ್ಯಾದಾನನ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಹಾಗೆ ದೊಡ್ಡಪ್ಪ ದೊಡ್ಡಮ್ಮ, ನಮ್ಮ ಅತ್ತೆ ಮಾವ ಮತ್ತು ಪ್ರತಿಯೊಬ್ಬರು ಹೋಗಿ ಕನ್ಯಾದಾನ ಅಂದರೆ ಹಾಲು ಪ್ರತಿಯೊಬ್ಬರು ಕೈಲೂ ಮಾಡಿಸ್ತಾರಲ್ವ, ಹಾಗೆ ಕನ್ಯಾದಾನ ಈಗ ನಮ್ಮ ಅತ್ತೆ ಮಾವ ಇಬ್ಬರು ಸೇರಿಬಿಟ್ಟು ಮಾಡ್ತಾ ಇದ್ದಾರೆ. ದೊಡ್ಡವರೆಲ್ಲರೂ ಹೋಗ್ಬಿಟ್ಟು ಕನ್ಯಾದಾನ ಮಾಡಿ ಕೊಡ್ತಾ ಇದ್ದಾರೆ. ಹಾಗೆಯೇ ಈಗ ಮಾಂಗಲ್ಯ ಧಾರಣೆ ನೋಡ್ತಾ ಇರ್ಬೋದು, ಮಾಂಗಲ್ಯ ಧಾರಣೆ ಆಯಿತು. ಈಗ ಇಷ್ಟು ದಿನ ಈಗ ಒಬ್ಬಳೇ ಆಗಿರುವಂತಹ ಸುಪ್ರೀತಾ ಈಗ ಮದುವೆ ಆಯಿತು. ಈಗ ಗಂಡ ಹೆಂಡತಿ ಆದರು. ಹಾಗೆಯೇ ಮದುವೆ ಆದ ನಂತರ ಸ್ವಲ್ಪ ಶಾಸ್ತ್ರಗಳಿತ್ತು. ಭಟ್ರು ಏನೋ ಶಾಸ್ತ್ರ ಮಾಡ್ತಾಯಿದ್ರು, ಅಕ್ಕಿ ಒಳಗಡೆ ಉಂಗುರ ಹುಡ್ಕೋದಂತೆ, ಆ ರೀತಿ ಶಾಸ್ತ್ರ ಮಾಡ್ತಾಯಿದ್ರು. ಈಗ ನೋಡ್ತಾ ಇರಿ, ಇದರೊಳಗಡೆ ಅಕ್ಕಿ ಬಾಳೆಹಣ್ಣು ಎಲ್ಲ ಹಾಕಿದ್ದಾರೆ. ಇದರೊಳಗಡೆ ಉಂಗುರನ ಹುಡ್ಕೋದಂತೆ, ಹುಡುಕಿ ಯಾರು ಫಸ್ಟ್ ತೆಗಿತಾರೋ ಆ ಥರ ಅದಿರುತ್ತಲ್ವ ಶಾಸ್ತ್ರಗಳು, ಕೆಲವೊಂದು ಕಡೆ ಕೆಲವೊಂದೊಂದು ಥರ ಇರುತ್ತೆ. ಹಾಗಾಗಿ ಈಗ 3 ಸಲಿನೂ ಸಹಿತ ನಮ್ಮ ಸುಪ್ರಿ ಮನೆಯವರಿಗೆ ಸಿಕ್ತು, 3 ಸಲಿನೂ ಅವರಿಗೆ ಸಿಕ್ತು, 1 ಸಲಿನೂ ಸುಪ್ರೀತಂಗೆ ಸಿಕ್ಕಿಲ್ಲ. ಅದೊಂಥರ ಚೆನ್ನಾಗಿತ್ತು ಶಾಸ್ತ್ರ. ಹಾಗೆ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಅರುಂಧತಿ ನಕ್ಷತ್ರ ನೋಡೋದಕ್ಕೆ ಹೋಗೋಣ ಅಂತ ಭಟ್ರು ಕರಿತಾ ಇದ್ರು. ಎಲ್ಲ ಸಪ್ತಪದಿ ಆದಮೇಲೆ ಅರುಂಧತಿ ಮದುವೆಯ ಒಂದು ಪ್ರಮುಖ ಘಟ್ಟ ಅಂತ ಅಂದರೆ ಮಾಂಗಲ್ಯ ಧಾರಣೆ, ಹಾಗೆ ಸಪ್ತಪದಿ, ಹಾಗೆ ಅರುಂಧತಿ ಮುಖ್ಯವಾದ ಒಂದು ಶಾಸ್ತ್ರ ಆಗಿರುತ್ತೆ. ಯಾವುದು ಮರೆತರೂ ಇದು ಮರೆಯೋಂಗಿಲ್ಲ. ನೋಡ್ತಾ ಇರ್ಬೋದು ಸಪ್ತಪದಿ ಚೆನ್ನಾಗಿ ರೆಡಿ ಮಾಡಿದ್ದಾರೆ, ತುಂಬ ಚೆನ್ನಾಗಾಯಿತು ಸಪ್ತಪದಿ ತುಳಿದು ಆದಮೇಲೆ 7 ಹೆಜ್ಜೆನ ಇಟ್ಕೊಂಡು ಸಪ್ತಪದಿ ಒಂದೊಂದು ಹೆಜ್ಜೆಯಲ್ಲೂ ಒಂದೊಂದು ಧರ್ಮನ ಪಾಲಿಸಬೇಕು. ಮದುಮಗನಿಗೆ ಹೇಳಿಬಿಟ್ಟು ಒಂದೊಂದು ಹೆಜ್ಜೆನೂ ತುಳಿಸ್ತಾರೆ. ಅದರಲ್ಲಿ ತುಂಬ ಅರ್ಥವಾಗಿರುತ್ತೆ. ಹಾಗೆ ಅರುಂಧತಿ ನಕ್ಷತ್ರ ತೋರಿಸೋವಂಥ ಕಾರ್ಯಕ್ರಮ ಎಲ್ಲರಿಗೂ ಗೊತ್ತಿರುತ್ತೆ. ಭಟ್ರು ಅರುಂಧತಿ ನಕ್ಷತ್ರನ ತೋರ್ಸೋವರೆಗೂ ಬಿಡಬೇಡ ಅಂತಿದ್ರು. ಆದರೆ ಸಿಕ್ಕಾಪಟ್ಟೆ ಬಿಸಿಲು, ನಿಲ್ಲಕ್ಕಾಗ್ತಿರ್ಲಿಲ್ಲ. ಭಟ್ರೆ ಅರುಂಧತಿ ನಕ್ಷತ್ರ ಕಾಣಲ್ಲ, ನೀವು ಬೇಗ ಮುಗಿಸಿ ಶಾಸ್ತ್ರ ಅಂತ ನಾವು ಹೇಳ್ತಾ ಇದ್ವಿ. ಯಾಕಂದರೆ ಯಪ್ಪ ಈ ವರ್ಷ ಎಷ್ಟು ಬಿಸಿಲಿದೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ, ಎಂಥವ್ರಿಗೂ ಆ ಬಿಸಿಲು ತಡ್ಕೊಳಕ್ಕಾಗೋದೇ ಇಲ್ಲ. ಹಾಗಾಗಿ ಭಟ್ರೆ ಸಾಕು ಅರುಂಧತಿ ನಕ್ಷತ್ರ ಕಾಣುತ್ತೆ, ಬೇಗ ಬಿಡಿ ನಮಗೆಲ್ಲ ಭಟ್ರು ಅರುಂಧತಿ ನಕ್ಷತ್ರ ಅಂದರೆ ಏನು, ಅದು ಯಾಕೆ, ಹೇಗೆ ಎಲ್ಲದನ್ನೂ ಹೇಳಿದ್ರು. ಹಾಗೆ ಮದುವೆ ಆದ ನಂತರ ಹೆಂಡತಿನ ಹೇಗೆ ನೋಡ್ಕೊಬೇಕು, ಅಮ್ಮನ ಹೇಗೆ ನೋಡ್ಕೊಬೇಕು, ಅದನ್ನೆಲ್ಲ ಸಹಿತ ಮದುಮಗನಿಗೆ ಬಿಡಿಸಿ ಹೇಳಿದ್ರು. ಭಟ್ರು ಮಾತ್ರ ತುಂಬ ಚೆನ್ನಾಗಿ ಅರುಂಧತಿ ನಕ್ಷತ್ರ ತೋರ್ಸೋಕೆ ಹೋದಾಗ ವಿವರಣೆ ಸಹಿತವಾಗಿ ಹೇಳಿದರು. ಹೆಂಡತಿ ಕಣ್ಣಲ್ಲೂ ನೀರು ಬರಬಾರ್ದು, ಅಮ್ಮನಿಗೂ ಮನಸ್ಸಿಗೆ ಬೇಜಾರಾಗಬಾರ್ದು, ಆ ರೀತಿ ಮುಂದಿನ ಜೀವನ ಇರತ್ತಪ್ಪ, ಈ ರೀತಿ ನೀನು ನಡ್ಕೊಂಡು ಹೋಗಬೇಕು, ಇಬ್ಬರನ್ನೂ ಬ್ಯಾಲೆನ್ಸ್ ಮಾಡಬೇಕು. 2 ಕಣ್ಣುಗಳು ಅಂತಂದರೆ ನಿನ್ನಮ್ಮ ಮತ್ತು ಹೆಂಡತಿ ಆಗಿರ್ತಾರೆ, ಇವರಿಬ್ಬರೂ ನೀನು ಚೆನ್ನಾಗಿ ನೋಡ್ಕೊಬೇಕು. 2 ಕಣ್ಣಲ್ಲಿ ಒಂದು ಕಣ್ಣಿಗೆ ನೋವಾದರೂ ಸಹಿತ ನಮಗೆ ನೋವಾಗೋದು ಅಂತ ತುಂಬ ಚೆನ್ನಾಗಿ ಹೇಳಿದ್ರು. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್ ಊಟ ಮಾಡಿ ಬಂದ್ವಿ. ಊಟ ಬಂದುಬಿಟ್ಟು ವೆಜ್ಜು ನಾನ್ ವೆಜ್ಜು 2 ಇತ್ತು. ನಾವು ಭಾನುವಾರ ಆಗಿರೋದ್ರಿಂದ ಎಲ್ಲರೂ ಖುಷಿಯಾಗಿ ನಾನ್ ವೆಜ್ ಊಟಕ್ಕೆ ಹೋದ್ವಿ. ನಾನ್ ವೆಜ್ ಊಟ ಮಾಡಿ ಬಂದು ನೆಕ್ಸ್ಟು ಫ್ಯಾಮಿಲಿ ಸಮೇತ ನಾವು ಹೋಗ್ಬಿಟ್ಟು ನಮ್ಮ ಮನೆಯಿಂದ ಸುಪ್ರೀತಳಿಗೆ ಉಂಗುರವನ್ನು ಹಾಕಿದ್ರು. ಅಂದರೆ ನಮ್ಮ ಅತ್ತೆ ತಂಗಿ ಮಗಳೇ ಅಲ್ವಾ, ಉಂಗುರವನ್ನು ಹಾಕಿದ್ರು. ಹಾಗೆ ಈ ರೀತಿ ನಮ್ಮ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಅತ್ತೆಗೆ 2 ಗಂಡು ಮಕ್ಕಳು, 1 ಮಗಳು, ನಮ್ಮ ಇಷ್ಟನಕ್ಕೆ ಇಬ್ಬಿಬ್ಬರು ಮಕ್ಕಳು. ಹಾಗಾಗಿ ನಮ್ಮ ಫ್ಯಾಮಿಲಿ ಈ ರೀತಿ ಇದೆ. ನೋಡ್ತಾ ಇರ್ಬೋದು ವೈಶು, ಭುವನ, ಪ್ರೀತಮ್ಮು, ವೈಭವು ಮತ್ತು ಚಂದನು. ಇದರಲ್ಲಿ ಮಿಸ್ ಅಂದರೆ ನನ್ನ ದೊಡ್ಡ ಮಗ ಪವನು ಮದುವೆಗೆ ಅಟೆಂಡ್ ಆಗಿರಲಿಲ್ಲ, ಯಾಕಂದರೆ ಅವನಿಗೆ ಎಕ್ಸಾಮ್ ಇತ್ತು. ನಾವು ಇಷ್ಟು ಜನ, ಸರಸ್ವತಿ ಮತ್ತು ಅವ್ರ ಮನೆಯವರು, ಹಾಗೆಯೇ ನಮ್ಮನೆಯವ್ರ ಪಕ್ಕ ನಿಂತಿರೋದು ನಮ್ಮ ಅತ್ತೆ ತಮ್ಮ, ಅವರು ಸಹಿತ ನಮ್ಮ ಜೊತೆಗೆ ಫೋಟೋಕ್ಕೆ ಬಂದರು. ಹಾಗೆ ನಾನು, ನಮ್ಮನೆಯವರು, ಹಾಗೆ ಸರಸ್ವತಿ ಅಕ್ಕ, ಅವರು ಮನೆಯವರು ಬಂದಿರಲಿಲ್ಲ, ವೀರೇಂದ್ರಣ್ಣ. ಹಾಗೆ ವೈಶು, ಭುವನ, ಪ್ರೀತಮ್ಮು, ವೈಭವ್, ಇವರಿಷ್ಟು ಜನ ನಾವು ಫೋಟೋಕ್ಕೆ ನಿಂತ್ವಿ. ಹಾಗೆಯೇ ನಮ್ಮ ಅತ್ತೆ ಮಾವ ಉಂಗುರವನ್ನು ಗಿಫ್ಟಾಗಿ ಕೊಟ್ಟರು. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್ ಇನ್ನು ಮುಂದಿನ ರಿಸೆಪ್ಷನ್ ಆಗಿರ್ಬೋದು, ಸಂಬಂಧ ಊಟ ಆಗಿರ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಇದೇ ರೀತಿ ವಿಡಿಯೋನ ನೋಡಿ ಲೈಕ್ ಮಾಡ್ತೀರಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.